ನಮಸ್ಕಾರ, ನಾನು ಶುಭ. ಸೀರೆಗೆ ಫಾಲ್ ಹಾಕೋದಕ್ಕೆ ಸೂಜಿ ಬೇಡ, ದಾರ ಬೇಡ, ಹೊಲಿಗೆ ಯಂತ್ರ ಕೂಡ ಬೇಡ. ಬರೀ ನಿಮ್ಮ ಮೊಬೈಲ್ ಚಾರ್ಜರ್ ಒಂದಿದ್ರೆ ಸಾಕು. 1 ನಿಮಿಷದಲ್ಲಿ ನೀವು ಸೀರೆಗೆ ಫಾಲ್ ಹಾಕ್ಕೋಬೋದು. ಮೊದಲು ನೀವು ಸೀರೆ ತಗೋಬೇಕು. ಇವಾಗ ಫಂಕ್ಷನ್ಸ್ಗೆ ಹಂಗೆ ಹೋಗ್ತಾ ಇರ್ತೀವಿ, ಟೈಲರ್ ಕೈಗೆ ಕೊಡೋಕ್ಕೆ ನಮಗೆ ಟೈಮ್ ಇರಲ್ಲ. ಆ ಟೈಮಲ್ಲಿ ನೀವು ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನೋಡಿ, ನಾನು ನನ್ನ ಸೀರೆಗೆ ಮ್ಯಾಚ್ ಹಾಕೋ ಫಾಲ್ ತಗೊಂಡಿದ್ದೀನಿ. ಇದಕ್ಕೆ ಸೈಡಲ್ಲಿ ಗುಂಡು ಪಿನ್ನು ಇಲ್ಲ ಸೇಫ್ಟಿ ಪಿನ್ ಹಾಕ್ಕೊಬಿಡಿ ಕದಲ್ದಿರ. ಮತ್ತು ಟೇಪ್ ತೋರಿಸ್ತೀನಲ್ಲ, ಈ ಟೇಪ್ ತಗೋಬೇಕು. ಇದ್ರ ನೇಮ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಮತ್ತು ಮೆನ್ಷನ್ ಕೂಡ ಮಾಡ್ತೀನಿ. ಇದು ತುಂಬ ಸಾಫ್ಟಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನು ಒಂದಷ್ಟು ಉದ್ದ ಕಟ್ ಮಾಡ್ಕೋಬೇಕು. ಕೈಯಲ್ಲಿ ಈ ಥರ ಕಟ್ ಮಾಡಿಕೊಂಡು ನೀವು ಫುಲ್ ಸ್ಯಾರಿಗೆ ಉದ್ದಕ್ಕೆ ಈ ಥರ ಇಟ್ಬಿಟ್ಟು ಒಂದೇ ಸತಿ ಐರನ್ ಮಾಡ್ಕೋಬೋದು, ಇಲ್ಲ 2 ಸತಿ. ನಾನೊಂದು 2 ಸತಿಗೆ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದಷ್ಟು ಉದ್ದ ಕಟ್ ಮಾಡಿದ್ನಲ್ಲ, ಇದನ್ನ ಇಟ್ಬಿಟ್ಟು ಫಾಲ್ ಅದ್ರ ಮೇಲೆ ನೀಟಾಗಿ ಇಡಬೇಕು ಮತ್ತು ಐರನ್ ಮಾಡ್ಕೋಬೇಕು. ಐರನ್ ಬಿಸಿ ಇರಬೇಕು. ಬಿಸಿ ಇರೋವಾಗ ಈ ಥರ ಐರನ್ ಮಾಡ್ಕೊಳ್ಳಿ. ಇದೇನಾಗುತ್ತೆ, ಬಟ್ಟೆಗೆ ಮೆತ್ಕೊಬಿಡುತ್ತೆ. ನೋಡಿ, ಈ ಥರ ಐರನ್ ಮಾಡಿಬಿಟ್ಟಿದ್ದೀರಂತಂದರೆ ಇದು ಬಟ್ಟೆಗೆ ನೀಟಾಗಿ ಕುತ್ಕೊಬಿಡುತ್ತೆ. ಇದು ಬರೀ ಈ ಥರ ಫಾಲ್ ಹಾಕೋದಕ್ಕೆ ಅಲ್ಲ, ಅಕಸ್ಮಾತಾಗಿ ನಿಮ್ಮ ಡ್ರೆಸ್ಸು ನಾವೆಲ್ಲನ ಹೋಗ್ತಾ ಇರ್ತೀವಿ, ಡ್ರೆಸ್ ಕರೆಕ್ಟಾಗಿ ಫಿಟ್ಟಿಂಗ್ ಇರಲ್ಲ, ಅಲ್ಲಿ ಅಷ್ಟೇ ಇದೇ ಟೇಪ್ನ ಇಟ್ಬಿಟ್ಟು ನೀವು ಇಸ್ತ್ರಿ ಮಾಡ್ಕೋಬೋದು. ಇಲ್ಲಾಂದರೆ ಬಟ್ಟೆ ಹರಿದೋಗಿರುತ್ತೆ. ಒಂದೊಂದು ಟೈಮು ಬಟ್ಟೆಗಳು ಒಂದು ಸ್ವಲ್ಪ ಹರಿದೋಗಿರುತ್ತೆ, ತಕ್ಷಣ ನಮ್ಗೆ ಕುತ್ಕೊಂಡು ಹೊಲಿಯೋ ಅಷ್ಟು ಟೈಮ್ ಇರಲ್ಲ. ಆ ಟೈಮಲ್ಲಿ ನಿಮಗೆ ಈ ಟೇಪ್ ಯೂಸ್ ಆಗುತ್ತೆ. ಇದು ಮಲ್ಟಿಪರ್ಪಸ್ ಅನ್ಬೋದು. ಅಂದರೆ ಎಲ್ಲದಕ್ಕೂ ನಾವು ಇದನ್ನು ಯೂಸ್ ಮಾಡ್ಬೋದು. ಮನೆಯಲ್ಲಿ ಏನಾದರೂ ಈ ಟೇಪ್ ಒಂದು ಸತಿ ನೀವು ತಂದು ಇಕ್ಕೊಬಿಟ್ಟಿದ್ದೀರಂದರೆ ಇದ್ರ ಕಾಸ್ಟ್ ಕೂಡ ತುಂಬ ಕಮ್ಮಿ, ಏನು ಜಾಸ್ತಿನೂ ಆಗಲ್ಲ. ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಇದು. ಮತ್ತು ಟೈಲರ್ ಶಾಪು, ಟೈಲರ್ದು ಯಾವ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಬೇಕಾದರೆ ಈ ಟೇಪ್ ನಿಮ್ಗೆ ಸಿಗುತ್ತೆ. ನೋಡಿ, ಮೇಲೇನೂ ಇದನ್ನ ಇಟ್ಬಿಟ್ಟು ನಾನು ಇಸ್ತ್ರಿ ಮಾಡ್ಕೊತಾ ಇದ್ದೀನಲ್ಲ, ಬಿಸಿ ಇದೆ. ಈ ಥರ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ಫುಲ್ಲು ಸ್ಯಾರಿಗೆ ಫಾಲ್ ಇದೇ ಥರನೇ ಹಾಕ್ಕೊಂಡು ಬರಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಸ್ಯಾರಿಗೆ ಫಾಲ್ ನೀಟಾಗಿ ಮೆತ್ಕೊಬಿಟ್ಟಿದೆಯಲ್ಲ, ಫುಲ್ ಸ್ಯಾರಿಗೆ ಇದೇ ಥರನೇ ಮಾಡ್ಕೋಬೇಕು. ಒಂದು ಸೈಡ್ ಆಯಿತು, ಇನ್ನು ಫುಲ್ ಸ್ಯಾರಿಗೆ ಆದಮೇಲೆ ಲಾಸ್ಟ್ ಎಡ್ಜಸ್ ಇನ್ನು ಸ್ವಲ್ಪ ಉಳಿದಿದೆ. ಇದ್ರ ಮೇಲೆ ಈ ಥರ ಫಾಲ್ ಇಟ್ಬಿಟ್ಟು ನಾನು ಇಸ್ತ್ರಿ ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ಥರನೇ ಮಾಡ್ಕೋಬೇಕು. ಇದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಸ್ವಲ್ಪ ಲೇಟ್ ಆಯಿತು. ನೀವು ಮಾಡ್ಕೊಂಡಿದ್ದೀನಿ ಅಂತಂದರೆ ಬೇಗ ಆಗುತ್ತೆ, ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ನಮಗೆ ತಕ್ಷಣ ಬೇಕಂದಾಗ ಟೈಲರ್ ಹತ್ರಗೆ ಹೋಗೋಕ್ಕಾಗಲ್ಲ ಅನ್ನೋವಾಗ ಒಂದು ಸತಿ ಬೇಕಾದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ನೀವು ಇದನ್ನು ಈ ಥರ ಇಸ್ತ್ರಿ ಎಲ್ಲ ಮಾಡಾದಮೇಲೆ ನಿಮಗೆ ಟೈಮ್ ಇದ್ದಾಗ ನೀವು ಸೂಜಿ ದಾರದಲ್ಲಿ ದೂರ ಹೊಲಿಗೆ ಹಾಕ್ಕೊಂಬಂದರೆ ನಿಮಗೆ ಟೈಮ್ ಇದ್ದಾಗ ಯೂಸ್ ಮಾಡ್ಕೊಬಿಡಿ. ಒಂದು 4 ಸತಿ ನೀರಲ್ಲಿ ಹಾಕೋವರೆಗೂ ಇರುತ್ತೆ, ಮತ್ತೆ ಅದು ಬಂದುಬಿಡುತ್ತೆ ಸ್ವಲ್ಪ. ಅದಕ್ಕೆ ನೀವು ಸೂಜಿ ದಾರದಲ್ಲಿ ದೂರ ಹೊಲಿಗೆ ಹಾಕ್ಕೊಂಡು ಹೊಟ್ಟೋಗ್ಬೇಕು. ನೋಡಿ, ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ನೀಟಾಗಿ ಫಾಲ್ ಏನಾಗಿದೆ ಮೆತ್ಕೊಬಿಟ್ಟಿದೆ ಸ್ಯಾರಿಗೆ. ಇದ್ರ ನೇಮ್ ಬಂದುಬಿಟ್ಟು ರಿವಿಲ್ ಸಿವಿಲ್ ಟೇಪ್ ಅಂತೇಳ್ಬಿಟ್ಟು. ಇದು ಆನ್ಲೈನಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ನಾನು ಮೊದಲೇ ಹೇಳಿದೆ, ಇದು ತುಂಬ ಯೂಸ್ ಆಗುತ್ತೆ. ಒಂದು ಸತಿ ತಗೊಂಡ್ಬಿಟ್ಟಿದ್ದೀರಂತಂದರೆ. ನಾನು ಎಲ್ಲ ಫುಲ್ ಆಗೋದ್ಮೇಲೆ ಮೊಬೈಲ್ ಚಾರ್ಜರ್ದು ಹೋಲ್ಡ್ರ್ ಇರುತ್ತಲ್ಲ, ಇದರಲ್ಲಿ ನೈಸ್ ಮಾಡ್ಕೋಬೇಕಂದ್ರೆ ಅಷ್ಟು ನೀಟಾಗಿ ನೈಸ್ ಆಗಿರಲ್ಲ. ನೀಟಾಗಿ ಈ ಥರ ಮಾಡ್ಕೊಬಿಟ್ರೆ, ನೋಡ್ತಾ ಇದ್ದೀರಲ್ಲ, ಸೂಜಿ ದಾರ ಆಗಲಿ ಬಳಸಿಲ್ಲ, ಹೊಲಿಗೆ ಯಂತ್ರ ಕೂಡ ಬೇಡ. ನಿಮಗೆ ಯಾವಾಗಾದರೂ ಫಂಕ್ಷನ್ಗೆ ಹೋಗಬೇಕು, ಫಾಲ್ ಬೇಕೇ ಬೇಕು, ಹಾಕಲೇಬೇಕು ಸ್ಯಾರಿಗೆ ಅಂದಾಗ ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನಾನು ನಮ್ಮ ಮನೆಯಲ್ಲಿ ಯಾವಾಗಲಾದರೂ ಟೈಲರ್ಗೆ ಕೊಡೋಕ್ಕಾಗಲ್ಲ ಅಂದಾಗ ಇದೇ ಟ್ರಿಕ್ಸೇ ಟ್ರೈ ಮಾಡೋದು. ಅದನ್ನೇ ನಾನು ನಿಮಗೆ ತೋರಿಸಿದ್ದೀನಿ. ಪ್ಲೀಸ್, ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.